ಸ್ನೇಹಿತರಿಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಿಲ್ಲಾ ನ್ಯಾಯಾಲಯ ಯಾದಗಿರಿ ಇಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದೇಶ ಜಾರಿಕಾರ ಅಂದ್ರೆ ಪ್ರೋಸೆಸ್ ಸರ್ವರ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಹಾಗೆ P1 ಜವಾನ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಎರಡು ಹುದ್ದೆಗಳಿಗೂ ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಹಾಗೂ ಕೊನೆಯ ದಿನಾಂಕ ಎಲ್ಲವೂ ಸೇಮ್ ಇರುತ್ತೆ. ಹುದ್ದೆಗಳ ಮಾತ್ರ ವೇರಿಯೇಷನ್ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು ಆದೇಶ ಜಾರಿಕಾರ ಬಂದು 9 ಹುದ್ದೆಗಳಿದ್ದಾವೆ ಹಾಗೂ ಜವಾನ ಹುದ್ದೆಗಳು 5 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಾಗಿರ್ತವೆ ಇವು. ಪ್ರಾರಂಭದ ದಿನಾಂಕ ಬಂದು ಆನ್ಲೈನ್ ಅರ್ಜಿ ಪ್ರಾರಂಭದ ದಿನಾಂಕ 13/3/2026 ಪ್ರಾರಂಭವಾಗಿ ಕೊನೆಯ ದಿನಾಂಕ ಬಂದು 12/4/2026 ಆಗಿರುತ್ತದೆ. 12 ಗಂಟೆವರೆಗೂ ಇರುತ್ತೆ ಹಾಗೂ ಶುಲ್ಕ ಪಾವತಿಸಲು ಕಡೆಯ ದಿನಾಂಕ 13/4/2026 ಒಂದು ದಿನಗಳ ಕಾಲ ಹೆಚ್ಚು ಅವಕಾಶವಿರುತ್ತದೆ. ಹಾಗೆ ಅವಾಗಲೇ ಹೇಳಿದಾಗೆ ಪ್ರೋಸೆಸ್ ಸರ್ವರ್ 9 ಪೋಸ್ಟ್ಗಳಿದ್ದಾವೆ. ಮೀಸಲಾತಿ ನಿಮಗೆ ಕಾಣಿಸ್ತಿದೆ. ಇದು ನಿಮಗೆ PDF ಬೇಕಾದ್ರೆ ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಇದರ ವಿವರಗಳನ್ನು ತಿಳ್ಕೊಳ್ಳಿ. ಹಾಗೆ ವಿದ್ಯಾರ್ಹತೆ ಬಂದು 10ನೇ ತರಗತಿ ವಿದ್ಯಾರ್ಹತೆ ಆಗಿರಬೇಕಾಗುತ್ತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಆಗಿರಬಹುದು. ಆದೇಶ ಜಾರಿಕಾರರಿಗೆ ಬಂದು ಲಘು ವಾಹನ ಚಾಲನಾ ಪರವಾನಿಗೆ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಯಾಕಂದ್ರೆ ಸಮನ್ಸ್ ಜಾರಿ ಮಾಡೋದ್ರಿಂದ ಗಾಡಿ ಓಡಿಸೋದಕ್ಕೆ ಕಂಪಲ್ಸರಿ ಬರಲೇಬೇಕಾಗಿರ್ತದೆ. ಜವಾನ ಹುದ್ದೆಗೆ ಅದು ಅವಶ್ಯಕತೆ ಏನಿರೋದಿಲ್ಲ. ಹಾಗೂ ಎರಡು ಹುದ್ದೆಗಳಿಗೂ ಕನ್ನಡ ಕಂಪಲ್ಸರಿ ಓದಕ್ಕೆ ಬರೆಯೋಕ್ಕೆ ಬರಲೇಬೇಕಾಗುತ್ತದೆ. ಹಾಗೂ ಯಾರೆಲ್ಲ CBSE ಮತ್ತು ICSE ಸಿಲೆಬಸ್ ಓದ್ತಿರ್ತೀರೋ ಅವರು ಗ್ರೇಡ್ಸ್ ಅಲ್ಲಿ ಪಾಯಿಂಟ್ಸ್ ಇದ್ರೆ ಅದನ್ನ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ತಪ್ಪಾಗಿ ಏನಾದ್ರು ಹಾಕಿದ್ರೆ ನಿಮ್ಮ ಅರ್ಜಿನ ತಿರಸ್ಕರಿಸಲಾಗುತ್ತದೆ. ಹಾಗೂ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದಾದ್ರೆ ಮೊದಲಿಗೆ ನೀವು ತೆಗೆದಿರುವಂಥ SLCಲಿ ಪರ್ಸೆಂಟೇಜ್ ಆಧಾರದ ಮೇಲೆ ಇದನ್ನ ಕರೆಯಲಾಗುತ್ತದೆ. ಹಾಗೆ 1:25 ಅನುಪಾತದಲ್ಲಿ ಸಂದರ್ಶನಕ್ಕೆ ನೆಕ್ಸ್ಟ್ ಕರೀತಾರೆ. 10 ಅಂಕಗಳಿರುತ್ತದೆ. 10 ಅಂಕಗಳನ್ನು ಪಡೆದರೆ ನಿಮ್ಮ ಹುದ್ದೆ ಕನ್ಫರ್ಮ್ ಆಗುತ್ತದೆ. ಹಾಗೆ ವಯೋಮಿತಿಗೆ ಬರೋದಾದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು. ಸಾಮಾನ್ಯ ವರ್ಗದವರಿಗೆ ಕೊನೆಯ ಅಂದ್ರೆ ವರ್ಷ ಮೀರಿರಬಾರದು ಅಂದ್ರೆ 40 ವರ್ಷ. ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷಗಳು. ಹಾಗೂ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 45 ವರ್ಷಗಳಿರುತ್ತದೆ. ಹಾಗೆ ಶುಲ್ಕಗಳು ಬರೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 200, ಪ್ರವರ್ಗ 2A 2B 3A 3B ಅವರಿಗೆ 100 ರೂಪಾಯಿ ಇರುತ್ತದೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಅವರು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರನೇ ಸಲ್ಲಿಸಬಹುದು. ಯಾವುದಾದ್ರೂ ನೆಟ್ ಬ್ಯಾಂಕಿಂಗ್, ಫೋನ್ ಪೇ, ಡೆಬಿಟ್ ಕಾರ್ಡ್ ಯಾವ್ದು ಮುಖಾಂತರನೂ ಅರ್ಜಿ ಸಲ್ಲಿಸಬಹುದು. ಇವತ್ತು ಅರ್ಜಿ ಪ್ರಾರಂಭವಾದ ದಿನಾಂಕದಿಂದ ನಾನು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜವಾನ ಹುದ್ದೆಗಳು 5 ಹುದ್ದೆಗಳಿದ್ದಾವೆ. ಸೇಮ್ ಏನು ನಾನು ಡೀಟೇಲ್ಸ್ ಹೇಳಿದ್ನೋ 2 ಹುದ್ದೆಗಳಿಗೂ ಸೇಮ್ ಪ್ರೊಸೀಜರ್ ಇರುತ್ತೆ. ಥ್ಯಾಂಕ್ ಯು.